ಓಂ ಗಂ ಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಚಂದ್ರ ರಾಮಭದ್ರ ಸೃಷ್ಟಿಕರ್ತ ನಿನಗೆ ನಾನು ನಮೋ ನಮಃ ಅಂತ ನಮಸ್ಕರಿಸ್ತಾ ಇದ್ದೇನೆ. ಜೀವನದಲ್ಲಿ ಸತ್ವವನ್ನು ತುಂಬಿ ಬದುಕಲ್ಲಿ ಚೈತನ್ಯವನ್ನು ತುಂಬುವಂತಹ ಸತ್ವ ಚೈತನ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ತೆ ಅಮ್ಮ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಾವು ಬಹಳ ವಿಶೇಷವಾದಂತಹ ಹಬ್ಬವಾದ ರಾಮ ನವಮಿಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ರಾಮ ಮರ್ಯಾದಾ ಪುರುಷೋತ್ತಮ. ಆತನ ಆದರ್ಶ, ಬದುಕಿನ ಹಾದಿ ನಮ್ಮೆಲ್ಲರ ಜೀವನದಲ್ಲೂ ತುಂಬಾ ಪಾಠಗಳನ್ನ ಕಲಿಸ್ಕೊಡುತ್ತೆ. ಸೊ ಇವತ್ತು ನಾವು ರಾಮನವಮಿಯ ವಿಶೇಷತೆಗಳೇನು, ಹಾಗೆ ರಾಮನವಮಿಯ ದಿನದಂದು ಯಾವ ಯಾವ ಪೂಜೆಗಳನ್ನು, ಯಾವ ಯಾವ ಆಹಾರ ಪದ್ಧತಿಗಳನ್ನು ನಾವು ಪಾಲಿಸಬೇಕು, ಮತ್ತು ರಾಮನವಮಿಯ ಹಿಂದೆ ನಮ್ಮ ಜೀವನಕ್ಕೆ ಇರುವಂತಹ ಸೂತ್ರಗಳೇನು, ಶುಕ್ಲ ಪಕ್ಷದ ಚೈತ್ರ ಮಾಸದ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುವಂತಹ ಶ್ರೀರಾಮನ ಜನ್ಮ ರಹಸ್ಯವೇನು ಎಲ್ಲವನ್ನೂ ಚುಟುಕಾಗಿ ತಿಳಿದುಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಗುರುಗಳೇ, ನಮ್ಮೊಂದಿಗೆ ಇವತ್ತು ನೀವಿದ್ದೀರಿ, ಅದು ರಾಮನವಮಿಯ ಹಬ್ಬದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ. ಇಂದು ಶ್ರೀರಾಮನವಮಿಯ ವಿಶೇಷತೆಗಳ ಬಗ್ಗೆ ನಮಗೆ ತಿಳಿಸಿಕೊಡ್ಲಿಕ್ಕೆ ಪರಮ ಪೂಜ್ಯರಾದ ಶ್ರೀ ಮಹರ್ಷಿ ಆನಂದ ಗುರುಜಿಗಳವರ ಸುಪುತ್ರರಾದ ಶ್ರೀ ಶ್ರೀ ಶ್ರೀನಿವಾಸ ಶರ್ಮಾ ಗುರುಗಳು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಥ್ಯಾಂಕ್ ಯು ಅಮ್ಮ. ನಮಸ್ತೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇನ್ನು ಶ್ರೀರಾಮ ಮರ್ಯಾದಾ ಪುರುಷೋತ್ತಮ. ಆತನ ಜೀವನದ ಮೌಲ್ಯಗಳಲ್ಲಿ ನಮ್ಮ ಬದುಕಿಗೆ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಸಾಕಷ್ಟು ಸೂತ್ರಗಳಿವೆ. ಹಾಗೆ ಇವತ್ತಿನ ದಿನಮಾನಗಳಲ್ಲಿ ಜನರು ರಾಮರಾಜ್ಯ ಹಾಗೆ ರಾಮ ಲೋಕವನ್ನ ಸೃಷ್ಟಿಸಬೇಕು ಅಂತ ಬಹಳ ಹೋರಾಡ್ತಾ ಇದ್ದಾರೆ. ಇದೆಲ್ಲವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಸರಳವಾಗಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಖಂಡಿತ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುವಂತಹ ಆ ಮರ್ಯಾದಾ ಪುರುಷೋತ್ತಮನ ಬಗ್ಗೆ ಹಾಗೆ ಆತನ ಜನನದ ಬಗ್ಗೆ ಇವತ್ತು ಗುರುಗಳು ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ಲಿದ್ದಾರೆ. ಗುರುಗಳೇ, ರಾಮನವಮಿಯ ವಿಶೇಷತೆ ಏನು? ಖಂಡಿತ. ರಾಮನವಮಿ ಅಂತಂದ್ರೆ ಒಂದು ಶಕ್ತಿ. ಪ್ರತಿಯೊಬ್ಬ ಯುವಕರಿಗೂ ಕೂಡ ಏನೋ ಒಂದ್ ರೀತಿ ಒಂದು ಚೈತನ್ಯ, ಒಂದು ಉಲ್ಲಾಸ, ಒಂದು ಉತ್ಸಾಹ. ಯಾಕೆ ಅಂತಂದ್ರೆ ರಾಮನವಮಿ ಬಂತು ಅಂತಂದ್ರೆ ಕೋಸಂಬರಿ, ಪಾನಕ, ಮಜ್ಜಿಗೆ ಅದನ್ನ ಹಂಚೋದೇ ವಿಶೇಷ. ಮನೆಯಲ್ಲಿ ತಯಾರಿ ಮಾಡ್ಕೊಂಡು ಅವತ್ತಿನ ದಿವಸ ರಾಜ್ಯದ ಬೀದಿಗಳಿಗೂ ಕೂಡ ಹೋಗಿ ನೋಡಿ. ಅದರಲ್ಲೂ ಒಂದು ಸೈಂಟಿಫಿಕ್ ರೀಸನ್, ಎಕ್ಸಾಕ್ಟ್ಲಿ ಒಂದು ಸೈಂಟಿಫಿಕ್ ರೀಸನ್. ಯಾಕೆ ಅಂತಂದ್ರೆ ಈಗ ಈ ಬಿಸಿಲುಗಾಲ ಪ್ರಾರಂಭ ಆಗಿದೆ, ದೇಹಕ್ಕೆ ಒಂದು ತಂಪು ಬೇಕು. ಖಂಡಿತ. ಹಿರಿಯರು ಮಾಡಿರ್ತಕ್ಕಂಥ ಒಂದು ವಿಚಾರ ಎಷ್ಟು ಅದ್ಭುತವಾಗಿದೆ, ಎಷ್ಟು ಸಾಂಕೇತಿಕವಾಗಿದೆ ಈ ಒಂದು ವಿಚಾರ. ಒಂದು ತಂಪು ಬೇಕು ದೇಹಕ್ಕೆ, ಅದಕ್ಕೋಸ್ಕರ ಮಜ್ಜಿಗೆ ಆಗಿರ್ಬೋದು, ಒಂದು ಇಮ್ಯುನಿಟಿ ಬೂಸ್ಟರ್ ಬೇಕು, ಗ್ಲೂಕೋಸ್ ಬೇಕು, ಪಾನಕ ಆಗಿರ್ಬೋದು, ಜೊತೆಗೆ ಏನಾದ್ರೂ ಒಂದು ಸಾಲಿಡ್ ಆಗಿದ್ರೆ ತಾನೆ ಅದಕ್ಕೊಂದು ಸಂತೋಷ. ಕೋಸಂಬರಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಪ್ರೋಟೀನ್ಸ್ ಅದು. ಆಹಾ, ಬಹಳ ಚೆನ್ನಾಗಿದೆ. ಹಾಗಾಗಿ ಈ ರಾಮನವಮಿ ಹಬ್ಬ ಅಂತಂದ್ರೆ ಏನೋ ಒಂದ್ ರೀತಿ ಅದ್ಭುತ, ವಿಶೇಷ. ಖಂಡಿತ. ಶ್ರೀರಾಮಚಂದ್ರ ಪ್ರಭು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಆ ಒಂದು ವ್ಯಕ್ತಿಯ ಆ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಗುಣ ಆಗಿರ್ಬೋದು, ರಾಜನೀತಿ ಆಗಿರ್ಬೋದು, ಮತ್ತೆ ಎಲ್ಲಿ ತಲೆ ತಗ್ಗಿಸ್ಬೇಕು, ಎಲ್ಲಿ ತಲೆ ಎತ್ತಿ ನಿಲ್ಬೇಕು ಎಂಬತಕ್ಕಂಥ ವಿಚಾರ ಬಂತಂದ್ರೆ ರಾಮನನ್ನ ನಾವು ಆದರ್ಶ ಪೂರ್ವಕವಾಗಿ ತಗೊಳ್ಬೇಕು. ತಂದೆಯ ಮುಂದೆ ಯಾವತ್ತೂ ಸದಾಕಾಲ ತಲೆಯನ್ನು ಬಗ್ಗಿಸ್ತಾ ಇರ್ತಕ್ಕಂಥ ರಾಮ. ಆದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಎಲ್ಲಿ ಸಮಸ್ಯೆ ಉಂಟಾಗಿದೆಯೋ ಅಲ್ಲಿ ತಲೆ ಎತ್ತಿ ನಿಲ್ಲತಕ್ಕಂಥವ್ರು ರಾಮ. ಆ ರಾಮನಿಗೆ ತಕ್ಕ ಬಂಟ ಹನುಮ. ಅವರಿಬ್ಬರ ಆ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಅಪ್ಪ ನೋಡ್ಲಿಕ್ಕೆ ಎರಡು ಕಣ್ ಸಾಲದು. ಆಹಾ, ಚೆನ್ನಾಗಿದೆ. ಹಾಗಾಗಿ ಮೊದಲನೇದಾಗಿ ಸತ್ವ ಚೈತನ್ಯ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಅಮ್ಮ, ತಮಗೂ ಕೂಡ ಕಾರ್ಯಕ್ರಮದ ಪ್ರೀತಿಯ ಶುಭಾಶಯಗಳು. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಮನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮ ಮೇಲಿರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ. ನಮ್ಮ ಸತ್ವ ಚೈತನ್ಯ ಕಾರ್ಯಕ್ರಮದ ಮೇಲಿರ್ಲಿ ಅಂತಾನು ಕೂಡ ನಾನು ಕೇಳ್ಕೊಳ್ತೇನೆ. ಗುರುಗಳೇ, ಇನ್ನು ರಾಮನವಮಿಯ ಹಬ್ಬವನ್ನ ನಾವು ಯಾವ ರೀತಿ ಆಚರಣೆ ಮಾಡಬೇಕು, ದೇವರಿಗೆ ಅರ್ಪಿಸಬೇಕಾದಂತಹ ನೈವೇದ್ಯಗಳೇನು, ಹಾಗೆ ಯಾವ ನಾಮ ಜಪವನ್ನ ರಾಮನವಮಿ ಎಂದು ಮಾಡಬೇಕು, ರಾಮನಾಮ ಜಪವನ್ನೇ ಮಾಡಬೇಕು, ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಹೌದು, ಬಹಳ ಸಂತೋಷ. ಬಹಳ ಅರ್ಥಪೂರ್ಣವಾಗಿರತಕ್ಕಂಥ ಒಂದು ವಿಚಾರ. ಯಾಕೆ ಅಂತಂದ್ರೆ ನೋಡಿ, ಈ ಹಬ್ಬ ಹರಿದಿನಗಳು ಅಂತ ಬಂದಾಗ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಯುವಕರಿಗೆ ತುಂಬಾ ಜಾಸ್ತಿ ಕನೆಕ್ಟ್ ಆಗೋದು ಯಾವ ಹಬ್ಬ ಅಂತಂದ್ರೆ ಒಂದು ರಾಮನವಮಿ,
ಇನ್ನೊಂದು ಗಣೇಶನ ಹಬ್ಬ. ಗಣೇಶನ ಹಬ್ಬ. ಈ 2 ಹಬ್ಬಗಳಲ್ಲಿ ಮಾತ್ರ ಅದರಲ್ಲೂ ನಮ್ಮ ಯುವಕರು ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾರೆ, ಗ್ಯಾದರ್ ಆಗ್ತಾರೆ, ಎಲ್ಲರೂ ಒಗ್ಗೂಡ್ತಾರೆ, ಎಲ್ಲರ ಜೊತೆಲಿ ಪೂಜಾ ಪುನಸ್ಕಾರಗಳನ್ನ ಮಾಡ್ತಾರೆ. ರಾಮನವಮಿ ಹಬ್ಬದಂದು ಈಗಾಗ್ಲೇ ಸಾಕಷ್ಟು ಕಡೆ ರಾಮನವಮಿಯ ಆ ಒಂದು ಕಲರವ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ. ರಾಮ ಮತ್ತೆ ಆಂಜನೇಯ ಸ್ವಾಮಿ ಒಂದು ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಒಂದು ಸನ್ನಿಧಾನದಲ್ಲೂ ಕೂಡ ಇವತ್ತಿನ ದಿವಸ ನಾವಿದ್ದೇವೆ. ಇವತ್ತು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು. ಬಹಳ ಸಂತೋಷ ಆಗ್ಲಿ. ಇನ್ನ ಪೂಜಾ ವಿಧಿವಿಧಾನಗಳು ಯಥಾಸ್ಥಿತಿ ಪ್ರತಿನಿತ್ಯದ ಪ್ರತಿ ಒಂದು ಕಾರ್ಯಕ್ರಮಗಳ ಹಾಗೆ, ಪ್ರತಿ ವರ್ಷದ ಹಬ್ಬಗಳ ಹಾಗೆ ಈ ವರ್ಷನೂ ಕೂಡ ಎಲ್ಲ ಯುವಕರು, ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಕೂಡ ಇದಕ್ಕೆ ಭಾಗಿಯಾಗಬೇಕು. ಯಾಕೆ ಅಂತಂದ್ರೆ ರಾಮನ ತತ್ವಗಳನ್ನ ಗಂಡು ಮಕ್ಕಳು ಮಾತ್ರ ಪಾಲನೆ ಮಾಡೋದಲ್ಲ, ಹೆಣ್ಣು ಮಕ್ಕಳು ಕೂಡ ಪಾಲನೆಯನ್ನ ಮಾಡಬೇಕು, ಪರಿಪಾಲನೆಯನ್ನ ಮಾಡಬೇಕು. ತಾಳ್ಮೆ, ಸಹನೆ, ಕೋಪ ಇದೆಲ್ಲವನ್ನು ಕೂಡ ಒಂದು ಕಂಟ್ರೋಲ್ ಮಾಡೋ ಶಕ್ತಿ ರಾಮನಿಂದ ನಾವು ಕಲಿಬೇಕು. ಹಾಗಾಗಿ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಮನೆಗೂ ಕೂಡ ತೋರಣವನ್ನ ಕಟ್ಟಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪಾನಕವನ್ನ ರೆಡಿ ಮಾಡಿ, ಮಜ್ಜಿಗೆಯನ್ನ ರೆಡಿ ಮಾಡಿ, ಕೋಸಂಬರಿಯನ್ನ ರೆಡಿ ಮಾಡಿ, ಮನೆಯಲ್ಲಿ ಪದಾರ್ಥಗಳನ್ನ ಮಾಡಬೇಕಾದ್ರೆ ಮನೆಯೆಲ್ಲ ಸ್ವಲ್ಪ ಗಲೀಜ್ ಮಾಡಿ ಅಮ್ಮನ ಕೈಯಲ್ಲಿ ಬೈಸ್ಕೊಂಡು ಸ್ವಲ್ಪ ಎಲ್ಲ ಮಾಡಬೇಕು. ಯಾಕೆ ಅಂತಂದ್ರೆ ಈ ಹಬ್ಬ ಹರಿದಿರದ ಕಲರವ ನಮ್ಮ ಯುವಕರಿಗೆ ಏನಪ್ಪಾ, ಆ ಕ್ಷಣ ಏನೋ ಒಂದು ಮಾಡ್ಬೇಕು, ಆ ಖುಷಿ, ಮನೇಲಿ ಏನೋ ಒಂದ್ ಸ್ವಲ್ಪ ಗಡಿಬಿಡಿ ಮಾಡಿ ಅಮ್ಮನ ಕೈಯಲ್ಲಿ ಬೈಸ್ಕೊಂಡು ಏನೋ ಒಂದು ಮಾಡ್ಬೇಕು, ಒಟ್ನಲ್ಲ ಆ ಖುಷಿನೇ ಬೇರೆ, ಆ ಸಂತೋಷನೇ ಬೇರೆ. ಹಾಗಾಗಿ ಎಲ್ಲವನ್ನು ಕೂಡ ತಯಾರು ಮಾಡಿ ಮೊದಲನೇದಾಗಿ ಎಲ್ಲಾದ್ರೂ ಹತ್ತಿರ ಇರುವಂತ ರಾಮನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಹನುಮನ ಪ್ರಾರ್ಥನೆಯನ್ನ ಮಾಡಬೇಕು. ರಾಮ ಒಲಿಬೇಕು ಅಂತಂದ್ರೆ ರಾಮನಾಮ ಜಪ ಮಾಡಿದ್ರೆ ರಾಮ ಒಲಿಯಲ್ಲ, ಹನುಮನ್ನ ಪ್ರಾರ್ಥನೆ ಮಾಡಿದಾಗ ಮಾತ್ರ ರಾಮ ಒಲಿಯೋದು. ಆದ್ರೆ ರಾಮ ಒಲಿಬೇಕು ಅಂತಂದ್ರೆ ನಾವು ಹನುಮನನ್ನ ಪ್ರಾರ್ಥನೆ ಮಾಡಿದಾಗ ರಾಮ ಒಲಿತಾನೆ. ಎಂಥ ಅದ್ಭುತ! ರಾಮನನ್ನ ಪ್ರಾರ್ಥನೆ ಮಾಡಿದಾಗ ಹನುಮ ಒಲಿತಾನೆ, ಹನುಮನನ್ನ ಪ್ರಾರ್ಥನೆ ಮಾಡಿದಾಗ ರಾಮ ಒಲಿತಾನೆ. ಎಲ್ಲಿ ರಾಮನೋ ಅಲ್ಲಿ ಹನುಮನೋ. ಆಹಾ, ಎಂತ ಒಂದು ಕನೆಕ್ಷನ್ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ರಾಮನವಮಿ ಹಬ್ಬದಲ್ಲಿ ಹನುಮನಂತ ಒಂದು ತೇಜಸ್ಸನ್ನ ಮೈ ತುಂಬಿಕೊಂಡು ಎಲ್ಲರೂ ಚಂದ ರೆಡಿಯಾಗಿ ಆ ಕೇಸರಿಯನ್ನ ಹಣೆಗಿಟ್ಕೊಂಡು ಶಕ್ತಿಯಿಂದ ನಾಡಿನ ಸಮಸ್ತ ಜನಕ್ಕೂ ಕೂಡ, ಒಂದು ಸ್ತ್ರೀ ಆಗಿರ್ಬೋದು, ಒಂದು ಗೋರಕ್ಷಣೆ ಆಗಿರ್ಬೋದು, ಪ್ರತಿಯೊಂದು ವಿಚಾರವಾಗೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಈ ಒಂದು ರಾಜ್ಯವನ್ನ ರಾಮರಾಜ್ಯವನ್ನ ಮಾಡ್ತಾ ಆ ರಾಮರಾಜ್ಯದಲ್ಲಿರ್ತಕ್ಕಂಥ ಒಂದು ಸ್ವಾರಸ್ಯಕತೆಗಳನ್ನ ಎಲ್ಲರಿಗೂ ಕೂಡ ಸಾರ್ತಾ ನಾವು ಕೂಡ ಅಳವಡಿಸ್ಕೊಳ್ತಕ್ಕಂಥದ್ದೇ ಈ ರಾಮನವಮಿ. ಹಾಗಾಗಿ ಈ ರಾಮನವಮಿ ಹಬ್ಬದಂದು ತಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಈ ಕೆಲಸಗಳನ್ನ ಚಾಚು ತಪ್ಪದಿರ ಮಾಡಿ ಪ್ರತಿಯೊಬ್ಬ ಯುವಕನೂ ಕೂಡ ಮುಂದೆ ಬರಬೇಕು. ಎಲ್ಲರೂ ಕೂಡ ನೆಮ್ಮದಿಯಾಗಿ ಮನೇಲಿ ರೆಸ್ಟ್ ತಗೊಳ್ಳೋ ಟೈಮ್ ಅಲ್ಲ ಇದು. ಇದು ನಾವು ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯಕ್ಕೋಸ್ಕರ ನಿಂತ್ಕೊಳ್ಬೇಕು. ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕು. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬ ಯುವಕರಿಗೂ ಕೂಡ ನಾನು ಹೇಳೋದಿಷ್ಟೇ, ವಯಸ್ಸಾಗಿರೋರನ್ನ ಮನೇಲಿ ಕೂಡಿಸಿ ನಾವೆಲ್ಲರೂ ಕೂಡ ಎದ್ದು ಬಂದು ಈ ಹಬ್ಬವನ್ನು ಮತ್ತಷ್ಟು ಅದ್ಭುತವಾಗಿ ಆಚರಣೆಯನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಓಕೆನಮ್ಮ? ಇನ್ನು ಗುರುಗಳೇ, ಈಗ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಯುವಕರು ಎಷ್ಟು ತೇಜಸ್ಸಿನಿಂದ ಪೂಜೆಯನ್ನು ಆಚರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನಾನು ತಿಳ್ಕೊಳ್ಬೇಕಾಗಿರುವಂತಹ ಮಹತ್ವದ ವಿಷಯ ಏನಪ್ಪಾ ಅಂತಂದ್ರೆ, ಅದು ಇವತ್ತಿನ ದಿನಮಾನಗಳಲ್ಲಿ ಯುವಕರಿಗೆ, ಯುವ ಜನತೆಗೆ ಸ್ಟ್ರೆಸ್ಸು, ಪ್ರೆಷರು, ವರ್ಕ್ ಲೋಡು ಇವೆಲ್ಲ ಜಾಸ್ತಿ ಆಗಿದೆ. ಅಂಥ ಮರ್ಯಾದಾ ಪುರುಷೋತ್ತಮ ರಾಮ ತನ್ನ ಜೀವನದಲ್ಲಿ ಸಾಕಷ್ಟು ಸ್ಟ್ರೆಸ್ ಅನ್ನ ನೋಡಿದ್ದಾರೆ. ಆ ಸ್ಟ್ರೆಸ್ ಅನ್ನ ಎಷ್ಟು ಅದ್ಭುತವಾಗಿ ಅವರು ನಿಭಾಯಿಸಿದ್ದಾರೆ ಕೂಡ. ಹಾಗೆ ಆತನ ಒಂದು ಆದರ್ಶದಿಂದ, ಜೀವನ ಪಾಠಗಳಿಂದ ನಮ್ಮ ಜೀವನಕ್ಕೆ ನಾವು ಯಾವ್ಯಾವ್ದನ್ನ ಅಳವಡಿಸ್ಕೊಳ್ಬೇಕು, ಕಲಿಬೇಕು. ಜೊತೆಗೆ ಶ್ರೀರಾಮ ಸೀತೆಯ ಪವಿತ್ರವಾದ ಸಂಬಂಧದಿಂದ ಈಗಿನ ಯುವ ಜನತೆ ಯಾವುದನ್ನ ತಿಳ್ಕೋಬೇಕು, ಯಾವುದನ್ನ ಆರಿಸ್ಕೋಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕು. ಹೌದು ನೋಡಿ, ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂದ್ರೆ ನಿಮ್ದು. ಅಮ್ಮ, ನೀವು ಪ್ರಶ್ನೆನೂ ನೀವೇ ಕೇಳಿದಿರಿ, ಇದರಲ್ಲಿ ಉತ್ತರನೂ ನೀವೇ ಹೇಳಿದಿರಿ. ಹಾಗಾಗಿ ಇಲ್ಲಿ ರಾಮನಿಂದ ಕಲಿಬಹುದಾಗಿರ್ತಕ್ಕಂಥ ಒಂದು ಸಮಾಧಾನ, ಸಾಂತ್ವನ, ಜೊತೆಗೆ ಆ ಒಂದು ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳಿಕ್ಕೆ ಎಷ್ಟು ನೆಮ್ಮದಿಯಾಗಿರ್ಬೇಕು. ಆತನ ಆದರ್ಶಗಳೇನು, ಪಿತೃವಾಕ್ಯ ಪರಿಪಾಲನೆ, ಅದು ರಾಮನಿಗೆ ಬಹಳ ದೊಡ್ಡ ಮಟ್ಟದ ಒಂದು ಕೀರ್ತಿಯನ್ನ ತಗೊಂಡು ಬಂದಿದ್ದ ಅದೇ ಪಿತೃವಾಕ್ಯ ಪರಿಪಾಲನೆ. ತಂದೆಯ ಮಾತನ್ನ ಒಂದು ಕ್ಷಣನೂ ಕೂಡ ಮೀರ್ತಾ ಇರ್ತಕ್ಕಂಥವನಲ್ಲ ರಾಮ. ಇವತ್ತಿನ ದಿವಸ ಎಲ್ಲಾ ನಮ್ಮ ಯುವಕರು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾವೇನ್ ಮಾಡ್ಬಿಡ್ತೀವಿ, ಎಲ್ಲೋ ಒಂದೆರಡು ರೂಪಾಯಿ ಸಂಪಾದನೆ ಮಾಡಿದ ತಕ್ಷಣ ಮನೇಲಿ ತಂದೆ ತಾಯಿನ ನೋಡೋ ರೀತಿ ಬದಲಾಗೋಗುತ್ತೆ. ಖಂಡಿತ ಯುವಕರಲ್ಲಿ ನಾನು ಕ್ಷಮೆ ಯಾಚಿಸ್ತೀನಿ, ದಯವಿಟ್ಟು ಇದನ್ನ ತಪ್ಪರ್ಥ ತಿಳ್ಕೊಳ್ಬೇಡಿ. ಸಾಧಾರಣವಾಗಿ ಎಲ್ಲ ಯುವಕರು ನಾವು ಮಾಡೋ ತಪ್ಪು ಕೆಲಸ ಅದೇ. ಒಂದೆರಡು ರೂಪಾಯಿ ನಾವು ಸಂಪಾದನೆ ಮಾಡಿದ ತಕ್ಷಣ ಮನೇಲಿ ತಂದೆ ತಾಯಿನ ನೋಡೋ ರೀತಿ ಬದಲಾಗ್ಬಿಡುತ್ತೆ. ಮೊದಲು ನಾವು ಅದಕ್ಕೊಂದು ಕಂಟ್ರೋಲ್ ಹಾಕ್ಬೇಕು. ಇದು ಒಂದಾದ್ರೆ, ರಾಮ ಇವತ್ತಿನ ದಿವಸ ನಾವೊಂದು ಕೆಲಸ ಮಾಡ್ತೀವಿ,
ಆ ಕೆಲ್ಸದ ಸ್ಟ್ರೆಸ್ ತಡ್ಕೊಳಕ್ಕಾಗ್ಲಿಲ್ಲ ಅಂತಂದ್ರೆ ಮನೇಲಿ ಬಂದು ಎಲ್ಲರ ಮೇಲೆ ಕೂಗಾಡ್ಬಿಡ್ತೀವಿ, ಕಿರ್ಚಾಡ್ಬಿಡ್ತೀವಿ. ಆದ್ರೆ ಇಡೀ ಸಾಮ್ರಾಜ್ಯನೇ ಒಂದು ಕಂಟ್ರೋಲ್ಗೆ ತಗೊಂಡು ಯಾರೇ ಬಂದ್ರು ಕೂಡ ರಾಮ ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದ. ಯಾತಕ್ಕೋಸ್ಕರ ನೋಡಿ, ಕಿರ್ಚಾಟ, ಕೂಗಾಟ, ಅರ್ಚಾಟದಿಂದ ಆ ಕ್ಷಣ ನಮ್ಮ ಸ್ಟ್ರೆಸ್ ಮಾತ್ರ ರಿಲೀಫ್ ಆಗುವಂಥದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೂ ಕೂಡ ಒಂದು ಮನಸ್ಸು ಇದೆ, ಒಂದು ಮನಸ್ಥಿತಿ ಇದೆ. ಆ ವ್ಯಕ್ತಿ ಏನು ಆಲೋಚನೆ ಮಾಡ್ತಾರೆ ನಾವು ಆಡೋ ಮಾತನ್ನೋದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ಮನುಷ್ಯ ಏನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಮರ್ತೋಗ್ಬಿಡ್ತಾರಮ್ಮ. ಆಡಿದ ಮಾತು ಮಾತ್ರ ಯಾವತ್ತೂ ಕೂಡ ಮರೆಯೋದಿಲ್ಲ, ಮನಸ್ಸಲ್ಲಿ ಅಜರಾಮರವಾಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಆಡೋ ಮಾತಿನ ಮೇಲೆ ತೂಕ ಇರಬೇಕು. ಇನ್ನ ತಾವು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರಿ, ಸೀತೆ ಮತ್ತೆ ರಾಮನ ಅದ್ಭುತವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಅಂತ. ಇವತ್ತಿನ ದಿವಸ ಎಷ್ಟೋ ಜನ ಒಂದಷ್ಟು ಜನ ಟೀಕೆ ಮಾಡ್ತಾರೆ, ಸೀತೆನೇ ರಾಮ ಅನುಮಾನಿಸ್ಬಿಟ್ಟ ಅಂತ. ಅದು ಎಂಥ ತಪ್ಪಿನ ಒಂದು ಅರ್ಥ ಅಂತಂದ್ರೆ ನಿಜಕ್ಕೂ ಹೇಳ್ತೀನಿ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಸಂಬಂಧ, ಒಂದು ಸಂಸಾರ ಅಂತ ಅಂದಮೇಲೆ ಮಧ್ಯದಲ್ಲಿ ಹುಳಿ ಹಿಂಡ್ಲಿಕ್ಕೆ 1000 ಜನ ಬರ್ತಾರೆ. ಆ ಸಮಯದಲ್ಲಿ ರಾಮ ಸೀತೆ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥ ವಿಚಾರ ಎಷ್ಟು ತೂಕವಾಗಿದೆ ಅಂತಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವು ಎಷ್ಟರ ಮಟ್ಟಿಗೆ ಒಂದು ನಂಬಿಕೆಯನ್ನ ಇಡ್ತೀವಿ ನಮ್ಮ ಬಾಂಧವ್ಯಗಳ ಮೇಲೆ. ಆ ಪ್ರೀತಿ ಅನ್ನೋ ಆ ಒಂದು ಪ್ರೇಮ ಸಾಗರದಲ್ಲಿ ನಾವು ಮುಳುಗೋಗಿದ್ದಾಗ ಯಾರಾದ್ರೂ ಏನಾದ್ರೂ ಬಂದ್ಬಿಟ್ಟು ನಾವಷ್ಟು ಪ್ರೀತಿ ಮಾಡಿರೋರ ಬಗ್ಗೆ ಸಣ್ಣದಾಗಿ ಏನಾದ್ರೂ ಮಾತಾಡ್ಬಿಟ್ಟಾಗ್ಲೂ ಕೂಡ ಮನಸ್ಸಿಗೆ ತುಂಬಾ ನೋವುಂಟಾಗುತ್ತೆ. ಹಾಗಾಗಿ ರಾಮ ಸೀತೆ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥ ವಿಚಾರ ನೋಡಿ, ಇಂತಹ ಪರಿಸ್ಥಿತಿಗಳು ಎದುರಾದಾಗ ನೀವು ಶ್ರದ್ಧೆಯಿಂದ, ಸಮಾಧಾನವಾಗಿ, ತಾಳ್ಮೆಯಿಂದ ಇದ್ದಾಗ ನಿಮ್ಮ ಪ್ರೀತಿ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಈ ತರ ಹೊಡೆದು ಹೋಗುವಂತ ಪರಿಸ್ಥಿತಿಗಳು ಬರುತ್ತೆ, ವನವಾಸಗಳು ಮಾಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಈ ಅರ್ಥನ ನೆಗೆಟಿವ್ ಆಗಿ ತಗೊಳ್ದಿರಾ ಈ ರೀತಿಯಾಗಿ ಪಾಸಿಟಿವ್ ಆಗಿ ತಗೊಂಡಾಗ ಮಾತ್ರನೇ ನಮ್ಗೆ ಆ ಪೌರಾಣಿಕ ಹಿನ್ನೆಗಳು ಒಂದು ಆದರ್ಶಪೂರ್ವಕವಾಗಿರುತ್ತೆ. ಆದರೆ ನಾವೇನ್ ಮಾಡ್ತೀವಿ, ನೆಗೆಟಿವಿಟಿಗೆ ಆದಷ್ಟು ಬೇಗ ತಲೆ ಕೊಡ್ತೀವಿ, ಪಾಸಿಟಿವಿಟಿಯನ್ನ ಬಿಟ್ಬಿಡ್ತೀವಿ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಹಾಗಾಗಿ ನೋಡಿ, ಹಬ್ಬ ಹರಿದಿನ ಅಂತ ಏನಕ್ಕೆ ಮಾಡಿದ್ದಾರೆ ಹಿರಿಯರು? ಎಲ್ಲೋ ಒಂದ್ ಕಡೆ ಯುವಕರಾಗಿರ್ಬೋದು, ಯಾರೇ ಒಬ್ಬ ವ್ಯಕ್ತಿ ತಾನು ಹಾಕ್ತಾ ಇರ್ತಕ್ಕಂಥ ಹೆಜ್ಜೆ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋಗ್ತಾ ಇದೆ ಅಂತಂದ್ರೆ ಸಾಧಾರಣವಾಗಿ ಸುಮ್ಮನೆ ಪಾಠ ಹೇಳಿದ್ರೆ ಕೂತ್ಕೊಂಡು ಯಾರು ಕೇಳಲ್ಲ. ಇಂಥ ಹಬ್ಬ ಹರಿದಿನಗಳು ಗೆಟ್ ಟುಗೆದರ್ ಮಾಡಿದಾಗ ಮಾತ್ರನೇ ಆ ಒಂದು ಸಂದರ್ಭಕ್ಕೆ ಒಂದು ಅರ್ಥ. ಹಾಗಾಗಿ ಈ ರಾಮನವಮಿಯಿಂದ ನಾವು ಕಲಿತಾ ಇರ್ತಕ್ಕಂಥ ಪಾಠ ಎಷ್ಟು, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪಾಠ. ಒಂದು ಫ್ರೆಂಡ್ಶಿಪ್ ಹೇಗಿದೆ, ತಂದೆ ಮಗನ ಬಾಂಧವ್ಯ ಹೇಗಿದೆ, ರಾಮ ಮತ್ತೆ ಹನುಮ ತಂದೆ ಮಕ್ಕಳ ಬಾಂಧವ್ಯ ಅವ್ರದ್ದು ಎಂಥ ಒಂದು ಬಾಂಧವ್ಯ. ಆ ಬಾಂಧವ್ಯ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ತಂದೆ ಎಷ್ಟೇ ಬೈಲಿ, ಎಷ್ಟೇ ಕೋಪಿಸ್ಕೊಳ್ಳಿ, ಅವ್ರು ಬಿಟ್ರೆ ಇನ್ನೊಂದು ಮಾತಿಲ್ವೇ? ಆ ಕ್ಷಣ ನಾವು ಅವ್ರನ್ನ ಕೋಪ ಮಾಡ್ಕೊಂಡು ಅವ್ರನ್ನ 2 ನಿಮಿಷ ಮಾತಾಡದೇ ಇರ್ಬೋದು, ಬಟ್ ಆದ್ರೆ ಅವರೇ ಅಲ್ಲ, ಅವರೇ ಸರ್ವಸ್ವ. ಖಂಡಿತ. ಹಾಗಾಗಿ ತಂದೆ ತಾಯಿಗಳಿಗೂ ಕೂಡ ನಾನೊಂದು ಮಾತು ಹೇಳ್ತೀನಿ, ಮಕ್ಕಳು ಏನಾದರೂ ತಪ್ಪು ಮಾಡಿದ್ರು, ಹೌದು ಸರಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಕೋಪ ಮಾಡಿಕೊಂಡು ಅವ್ರಿಗೆ ತಕ್ಕನಂಗೆ ನೀವು ಕೋಪ ಮಾಡ್ಕೊಂಡು ಮಗ ತಿರುಗಿಸ್ಕೊಂಡ್ಬಿಟ್ರೆ ಎಲ್ಲಿ ತನಕ ಹೋಗುತ್ತೆ ಈ ಪ್ರೀತಿ ವಿಶ್ವಾಸ? ತಂದೆ ತಾಯಿ ಕ್ರಮಶಿಕ್ಷಣ ಹೌದು. ನಾನು ಈಗಿನ ಜನ್ರೇಷನ್ ಬಗ್ಗೆ ಮಾತಾಡೋದಾದ್ರೆ ತಂದೆ ತಾಯಿನೂ ದಯವಿಟ್ಟು ಹೇಳ್ತೀನಿ ತಮ್ಮೆಲ್ಲರಿಗೂ ಕೂಡ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಯಾಕೆ ಅಂತಂದರೆ ಆಗ ಫೋನ್ ಇರಲಿಲ್ಲ, ನೆಟ್ವರ್ಕ್ ಇರಲಿಲ್ಲ, ವಿಚಾರಧಾರೆ ಗೊತ್ತಾಗ್ತಾ ಇರಲಿಲ್ಲ. ಏನಕ್ಕೆ ಅವಾಗ ಪ್ರೀತಿ ವಿಶ್ವಾಸ ಇತ್ತು ಅಂತಂದ್ರೆ ಏನೇ ಗೊತ್ತೋ ಗೊತ್ತಿಲ್ಲದೆ ಇದ್ರು ಕೂಡ ತಂದೆ ತಾಯಿ ಹತ್ರನೇ ಬರ್ತಾ ಇದ್ರು ಮಕ್ಕಳು. ಇವಾಗ ಅದ್ರ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಎವ್ರಿಥಿಂಗ್ ರನ್ಸ್ ಅಂಡರ್ ಫೋನ್. ತಂದೆ ತಾಯಿ ಬೈದ್ರಾ, ಕೋಪ ಮಾಡ್ಕೊಂಡ್ರ, ಬಿಡಪ್ಪ ನಮ್ಗೇನೋ ಇನ್ನೊಂದು ದಾರಿ ಇದೆ, ನಾವು ನೋಡ್ಕೊಂಡು ಹೋಗೋಣ. ಈ ಪರಿಸ್ಥಿತಿನಲ್ಲಿ ತಂದೆ ತಾಯಿಗಳು ನೀವು ಕೂಡ ದಯವಿಟ್ಟು ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡು ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಕೈ ಬಿಡ್ತಕ್ಕಂಥದನ್ನ ಮಾಡಬೇಡಿ. ತಾವು ಕೂಡ ಆದಷ್ಟು ಮಕ್ಕಳನ್ನ ಸೇರಿಸ್ಕೊಳ್ಳಿ. ಅವ್ರು ಏನೇ ತಪ್ಪು ಮಾಡ್ಲಿ, ದಯವಿಟ್ಟು ಮೊದಲಿಗಿಂತ ಆ ನಿಮ್ಮ ಕ್ರಮಶಿಕ್ಷಣದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಮತ್ತಿಷ್ಟು ಪ್ರೀತಿ ಆಡ್ ಮಾಡಿ ಅವರನ್ನ ಜೊತೆಗೆ ಇಟ್ಕೊಳ್ಳೋದು ಬಹಳ ಉತ್ತಮ ಅಲ್ವಾಮ್ಮ? ಖಂಡಿತ. ಯಾಕಂದ್ರೆ ನಾವೆಲ್ಲದರ ಬಗ್ಗೆನೂ ಮಾತಾಡಬೇಕು. ನಾವಿಲ್ಲಿ ಮಕ್ಕಳ ಬಗ್ಗೆ ತಪ್ಪು ಅಂತ ಹೇಳಬಾರ್ದು, ಪರಿಸ್ಥಿತಿ ಹಾಗಾಗೋಗಿದೆ. ನಮ್ಮ ಎನ್ವಿರಾನ್ಮೆಂಟ್ ತಕ್ಕನಂಗೆ ನಮ್ಮ ಜೀವನ ನಡ್ಕೊಂಡೋದಾಗ ಮಾತ್ರನೇ ನಾವು ಆ ಕಾಲಕ್ಕೆ ತಕ್ಕನಂಗೆ ಬದಲಾಗಲೇಬೇಕು. ಹೌದು, ಕಾಲಕ್ಕೆ ತಕ್ಕನಂಗೆ ಬದಲಾಗಲೇಬೇಕು. ಯಾಕೆ ಅಂತಂದ್ರೆ ರಾಮನೂ ಕೂಡ ಅದನ್ನೇ ಮಾಡಿದ್ದು. ರಾಮ ಸೀತೆ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಪಾರ, ಆದ್ರೆ ಆ ಕಾಲ, ಆ ಪರಿಸ್ಥಿತಿ ಅದನ್ನ ಎದುರಿಸಲೇಬೇಕಲ್ವಾ? ಸಮಾಜಕ್ಕೆ ನಾವು ಉತ್ತರ ಕೊಡ್ಲೇಬೇಕಲ್ವಾ? ವಿಚಾರ ಹೀಗಿದೆ ಅಂತ ನಾವು ಅನುಸರಿಸಲೇಬೇಕಲ್ವಾ? ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ವಿಚಾರಧಾರೆ ಹೀಗಿದೆ ಹೇಳ್ತಾ ಹೋದ್ರೆ ನೀವು ನನಗೆ ಕೊಟ್ಟಿರೋ ಅಲ್ಪ ಸ್ವಲ್ಪ ಸಮಯನ ನಾನು ಮತ್ತಿಷ್ಟು ತಗೊಂಡ್ಬಿಡ್ತೇನೆ. ವಿಚಾರಧಾರೆ ತುಂಬಾ ಇದೆ, ಮಾತಾಡ್ತಾ ಹೋಗೋಣ. ಗುರುಗಳೇ, ಇವತ್ತು ನಾವು ಅದ್ಭುತವಾದಂತಹ ವಿಚಾರಧಾರೆಗಳ ಬಗ್ಗೆ ತಿಳ್ಕೊಂಡ್ವಿ, ವಿಶೇಷತೆಗಳನ್ನ ತಿಳ್ಕೊಂಡ್ವಿ. ಇನ್ನಷ್ಟು ಹೆಚ್ಚಿನ ಆಳವಾದ ಮಾಹಿತಿಗಳನ್ನ ಮುಂಬರುವ ಎಪಿಸೋಡ್ಗಳಲ್ಲಿ ನಾವು ತಿಳ್ಕೊಳ್ಳಲಿದ್ದೇವೆ. ನೀವು ನಮ್ಮೊಂದಿಗೆ ಸಹಕಾರ ಕೊಡ್ತಿದ್ದೀರಿ ಸದಾಕಾಲ. ಹಾಗೆ ಸಾಕಷ್ಟು
ಬಂಧು ಬಾಂಧವರು, ಪ್ರಿಯ ಮಿತ್ರರು ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ. ಪ್ರೇಕ್ಷಕ ಪ್ರಭುಗಳು ಈ ಹೊಸತನದ ಹೊಸ ಹಾದಿಗೆ ಸಾಕಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಹೀಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ನಮಗೆ ಸದಾ ಇರಲಿ. ಇನ್ನಷ್ಟು ಹೆಚ್ಚೆಚ್ಚು ಜನ ಈ ಚಾನೆಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಆ ಬೆಲ್ಲೈಕನನ್ನು ಒತ್ತೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.